ಮುನ್ನೆಲೆಗೆ ಬರದೇ ಇರುವಂತ ಸಮುದಾಯಗಳು ಇರ್ತದೆ. ಅಂತ ಸಮುದಾಯಗಳಿಗೆ ಏನ್ ಕೊಡುಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಿ ಅಂತ? ನಮ್ಮ ಕುಂಬಾರರಿರ್ಬೋದು, ಮಡಿವಾಳರಿರ್ಬೋದು, ಬೇರೆ ಬೇರೆ ಸಣ್ಣ ಸಣ್ಣ ಸಮುದಾಯಗಳಿದ್ದಾರೆ. ನನಗೆ ಇಷ್ಟು ದಿವಸ ಥಿಂಕ್ ಬಿಗ್ ಆಗ್ಬಿಗ್ ಅಂತ ಆಗಲೇ ಹೇಳಿದ್ನಲ್ಲ, ಜೊತೆಯಲ್ಲೇ ಗಾಂಧಿ ಕನಸಿನ ಭಾರತ ಅದ್ಮೇಲೆ ನಂಬಿಕೆ ಇದೆ. ನಮ್ಗೆ ಒಳ್ಳೆ ಕಾಲ ಬಂದ್ಬಿಟ್ಟಿದೆ ಅವತ್ತಿಂದ. ನೋಡಿ, ತೆಂಗಿನ ಮರ ಎಲ್ಲ ಇವಾಗ ನಗ್ತಾ ಇದ್ದಾವೆ. ಅದಕ್ಕೆ ಆ ಗುಡಿ ಕೈಗಾರಿಕೆಗಳಿಗೆ ನಾವು ಉತ್ತೇಜನ ಕೊಡೋದು. ದನಿ ಇಲ್ದನಪ್ಪ, ನಾನು ನಿಮ್ಮ ಥರನೇ ತಳ ಸಮುದಾಯದಿಂದ ಬುಡಕಟ್ಟಿಂದ ಬಂದಿರೋನು, ನಿಮ್ಮ ಥರ ನೋವುಂಡಿರೋನು ನಾನು ಇದ್ದೀನಿ ನಿಮ್ಮೊಟ್ಟಿಗೆ. ನಾವು ಸಬ್ಸಿಡಿ ರಹಿತ ಯೋಜನೆಗಳಿದ್ದಾವೆ, ಸುಮಾರು ಜನಕ್ಕೆ ಪಾಪ ಅದು ಇನ್ಫಾರ್ಮೇಷನ್ ಇಲ್ಲ. ಜೊತೆಯಾಗೆ ನಮ್ಮ ಮೇಜರ್ ಇಂಡಸ್ಟ್ರೀಸೂ ಇರಲೇಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಮತ್ತೆ ಒಬ್ಬ ಹಟ್ಟಿಯಲ್ಲಿದ್ದ ಒಬ್ಬ ಹುಡುಗ ಎಲ್ಲ ಅವಕಾಶ ವಂಚಿತ ಸಮುದಾಯಗಳ ಪ್ರತಿನಿಧಿಯಾಗಿ DK ಶಿವಕುಮಾರ್ ಅವರು ನಿಮಗೆ ಹಿರಿಯೂರಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ಕೊಡುವ ಸಂಪೂರ್ಣ ಭರವಸೆ ಕೊಟ್ಟಿದ್ದಾರೆ. ಖಂಡಿತ. ಯಾಕೆ ಅಂತಂತಂದರೆ ಅವರೇ ನನ್ನ ಒಬ್ಬ ಬ್ಯಾಕೋ ಕ್ಲಾಸ್ ಇದೆಯಾ, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗು, ನಾನು ಉಪಮುಖ್ಯಮಂತ್ರಿಗಳಾದ ಮೇಲೆ ಮೊದಲನೇ ಲೆಟರ್ ನೀನು ಕೊಟ್ಟಿದ್ದೀನಿ, ನಾನು ಯಾವಾಗಲೂ ಸಾಹೇಬನ್ನ ಮ್ಯಾನ್ ಆಫ್ ಆಕ್ಷನ್ ಅಂತೀನಿ. ಒಂದು ಸಾರಿ ಅವ್ರು ನಂಬಿದ್ರೆ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಅವ್ರ ಗುಣ. ಹಿರಿಯೂರಿನ ಸಮಗ್ರ ಅಭಿವೃದ್ಧಿಗೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳು ಮತ್ತು ಪ್ರವಾಸೋದ್ಯಮದ ಬಗ್ಗೆ ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಅಂತೀವಿ. ಎಕ್ಸಿಸ್ಟಿಂಗು ರೋಡ್ನ ನಾವು 4 ಲೈನ್ ರೋಡ್ ಮಾಡಿದ್ರೆ ಡ್ಯಾಮ್ಗೆ ಹೋಗಿ ಬರೋಕ್ಕೂ ಅನುಕೂಲ ಆಗುತ್ತೆ. ಈಗಾಗಲೇ ನಾನು MD ಆಗಿದ್ದಾಗ ಬೋರ್ಡ್ ಮುಂದೆ ಅಪ್ರೂವ್ ಮಾಡಿಸಿದ್ದೀನಿ. ಅದು ಮೊನ್ನೆ ಬಾಗಿನ ಬಿಡೋವಾಗೂ ನಮ್ಮ CM DCM ಸಾಹೇಬ್ರಿಗೂ ನಾನು ಹೇಳಿದ್ದೆ. KRS ಕೆಳಗಡೆ ಬೃಂದಾವನ ಗಾರ್ಡನ್ ಅಂತಂದು ಏನಿದೆಯೋ ಅದೇ ಮಾದರಿನಲ್ಲಿ ನಾವು ಡೆವಲಪ್ ಮಾಡಿದ್ರೆ ನಮ್ಮ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಟ್ಟಂಗೆ. ಆಲ್ಮಟ್ಟಿ KRSಗಿನ್ನ ಚೆನ್ನಾಗಿ ಮಾಡಬೇಕು. ಮತ್ತು ಬ್ಲೆಸ್ಡ್ ಅಲ್ಲಿ ಐಲ್ಯಾಂಡ್ ಥರನೇ ಇದ್ದಾವೆ ಸುಮಾರು. ನಾವು ಕಸ ಮುಕ್ತ ಹಿರಿಯೂರು, ಪ್ಲಾಸ್ಟಿಕ್ ಮುಕ್ತ ಹಿರಿಯೂರು, ಫಸ್ಟೇನೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಟೌನಲ್ಲಿ ಹೋಗೋ ಅಂಥ ನಾಲೆಗಳಿಗೆ ಕವರ್ ಮಾಡಿಬಿಡೋದು RCC. ಆಮೇಲೆ ಅದರ ಮೇಲೆ ಸೋಲಾರ್ ಪ್ಯಾನೆಲ್ಸ್ ಹಾಕ್ಬಿಟ್ಟು ನಾವು ಪವರ್ ಪ್ರೊಡಕ್ಷನ್ ಮಾಡಿ ಸ್ಟ್ರೀಟ್ ಲೈಟ್ ಕನೆಕ್ಷನ್ ಕೊಡ್ಬೋದು. ಒಂದು ಸೂರು ನಮಗೆ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ ಇವಾಗ ಚಾಲ್ತಿಯಲ್ಲಿದೆ. ನಾನು ಬೆಂಗಳೂರು ನಗರಕ್ಕೆ ಕೆಲಸ ಮಾಡಿದ್ದೀನಲ್ಲ, ಆ ಅನುಭವದಲ್ಲಿ ಖಂಡಿತ ಅದನ್ನು ಪ್ಯಾರಲಾಗಿ ಇಮ್ಮಿಡಿಯೇಟ್ ತಗೊಂತೀನಿ. ನಾನು ನೋಡಪ್ಪ ಆಶಾವಾದಿ ಜೀವನದಲ್ಲಿ. ಐ ಆಮ್ ಆನ್ ಆಪ್ಟಿಮಿಸ್ಟ್, ನಾಟ್ ಎ ಪೆಸಿಮಿಸ್ಟ್.